ನಿಗಮ ಮಂಡಳಿ ಅಧ್ಯಕ್ಷ ಹಾಗೆ ಉಪಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಅತೃಪ್ತನೂ ಅಲ್ಲ ಅಸಮಾಧಾನಿತನೂ ಅಲ್ಲ ಅಂತ ಶಾಸಕ ಶರತ್ ಬಚ್ಚೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಸಿಎಂ ನೀಡುವ ಜವಾಬ್ದಾರಿಯನ್ನ ನಾನು ನಿರ್ವಹಿಸುತ್ತೇನೆ. ಗೃಹ ಮಂಡಳಿ ಸೇರಿ ಯಾವುದೇ ಜವಾಬ್ದಾರಿ ನಿರ್ವಹಣೆಗೆ ನಾನು ಸಿದ್ಧ ಅಂತ ಹೊಸಕೋಟೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಸಿಎಂ ಹಾಗೆ ಡಿಸಿಎಂ ಯಾವುದೇ ಜವಾಬ್ದಾರಿ ಕೊಟ್ಟರೂ ಕೂಡ ನಾನು ಅದನ್ನ ನಿರ್ವಹಿಸುತ್ತೇನೆ. ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ನೆರವೇರಿಸುವುದಕ್ಕೆ ನಾನು ತಯಾರಿದ್ದೇನೆ. ಜನರ ಸಮಸ್ಯೆ ಪರಿಹಾರ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ವರ್ಷದಿಂದ ಜನರ ಮಧ್ಯೆ ಶಾಸಕನಾಗಿದ್ದೇನೆ. ಇನ್ನಷ್ಟು ಜನರ ಸಮಸ್ಯೆ ಪರಿಹಾರ ಮಾಡಲೇಬೇಕು. ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಬೇಕು. ನಾನು ಅತೃಪ್ತನಲ್ಲ, ಅಸಮಾಧಾನಿತನೂ ಅಲ್ಲ. ಕೊಡುವ ಜವಾಬ್ದಾರಿಯನ್ನು ನಾನು ನಿರ್ವಹಿಸ್ತೇನೆ. ಗೃಹ ಮಂಡಳಿ ಸೇರಿದಂತೆ ಯಾವುದೇ ಜವಾಬ್ದಾರಿಯನ್ನು ನಿರ್ವಹಿಸುವುದಕ್ಕೆ ನಾನು ತಯಾರಿದ್ದೇನೆ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಸರ್ಕಾರದ ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಏನು ತೀರ್ಮಾನ ಕೊಡೋ ಜವಾಬ್ದಾರಿ ಕೊಡ್ತಾರೋ ಆ ಜವಾಬ್ದಾರಿ ಎಲ್ಲರೂ ಕೂಡ ನಾನು ನೆರವೇರಿಸೋಕ್ಕೆ ತಯಾರಾಗಿದ್ದೀನಿ. ಜನರ ಮಧ್ಯೆ ಈಗ ನಾನು 3 ವರ್ಷದಿಂದ ಶಾಸಕನಾಗಿದ್ದೀನಿ. ಇನ್ನೂ ಜನರ ಮಧ್ಯೆ ಇರಬೇಕು, ಇನ್ನೂ ಅವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು. ಇವತ್ತು ಮಾಡಿದಂಥ ಕಾರ್ಯಕ್ರಮಗಳನ್ನ ಹಲವಾರನ್ನ ನಾವು ರೂಪಿಸ್ಕೋಬೇಕಾಗಿದೆ. ಆದ್ದರಿಂದ ನಾನೇನು ಅತೃಪ್ತನಲ್ಲ, ನಾನೇನು ಅಸಮಾಧಾನವಾದನಲ್ಲ. ಕೊಟ್ಟಿರೋ ಜವಾಬ್ದಾರಿ ನಾನು ನಿರ್ವಹಿಸ್ತೀನಿ. ಆದರೆ ಅದಕ್ಕೋಸ್ಕರನೇ ಅಂತ ಹೋರಾಟ ಮಾಡ್ತೀನಿ ಅಂತಂದಿಲ್ಲ. ಇವತ್ತು ಸರ್ಕಾರದ ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಏನು ತೀರ್ಮಾನ ಕೊಡೋ ಜವಾಬ್ದಾರಿ ಕೊಡ್ತಾರೋ ಆ ಜವಾಬ್ದಾರಿ ಎಲ್ಲರೂ ಕೂಡ ನಾನು ನೆರವೇರಿಸೋಕ್ಕೆ ತಯಾರಾಗಿದ್ದೀನಿ. ಜನರ ಮಧ್ಯೆ ಈಗ ನಾನು 3 ವರ್ಷದಿಂದ ಶಾಸಕನಾಗಿದ್ದೀನಿ. ಇನ್ನೂ ಜನರ ಮಧ್ಯೆ ಇರಬೇಕು, ಇನ್ನೂ ಅವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು. ಇವತ್ತು ಮಾಡಿದಂಥ ಕಾರ್ಯಕ್ರಮಗಳನ್ನ ಹಲವಾರನ್ನ ನಾವು ರೂಪಿಸ್ಕೋಬೇಕಾಗಿದೆ. ಆದ್ದರಿಂದ ನಾನೇನು ಅತೃಪ್ತನಲ್ಲ, ನಾನೇನು ಅಸಮಾಧಾನವಾದನಲ್ಲ. ಕೊಟ್ಟಿರೋ ಜವಾಬ್ದಾರಿ ನಾನು ನಿರ್ವಹಿಸ್ತೀನಿ. ಆದರೆ ಅದಕ್ಕೋಸ್ಕರನೇ ಅಂತ ಹೋರಾಟ ಮಾಡ್ತೀನಿ ಅಂತಂದಿಲ್ಲ. ಇವತ್ತು ಸರ್ಕಾರದ ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಏನು ತೀರ್ಮಾನ ಕೊಡೋ ಜವಾಬ್ದಾರಿ ಕೊಡ್ತಾರೋ ಆ ಜವಾಬ್ದಾರಿ ಎಲ್ಲರೂ ಕೂಡ ನಾನು ನೆರವೇರಿಸೋಕ್ಕೆ ತಯಾರಾಗಿದ್ದೀನಿ. ಜನರ ಮಧ್ಯೆ ಈಗ ನಾನು 3 ವರ್ಷದಿಂದ ಶಾಸಕನಾಗಿದ್ದೀನಿ. ಇನ್ನೂ ಜನರ ಮಧ್ಯೆ ಇರಬೇಕು, ಇನ್ನೂ ಅವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು. ಇವತ್ತು ಮಾಡಿದಂಥ ಕಾರ್ಯಕ್ರಮಗಳನ್ನ ಹಲವಾರನ್ನ ನಾವು ರೂಪಿಸ್ಕೋಬೇಕಾಗಿದೆ. ಆದ್ದರಿಂದ ನಾನೇನು ಅತೃಪ್ತನಲ್ಲ, ನಾನೇನು ಅಸಮಾಧಾನವಾದನಲ್ಲ. ಕೊಟ್ಟಿರೋ ಜವಾಬ್ದಾರಿ ನಾನು ನಿರ್ವಹಿಸ್ತೀನಿ. ಆದರೆ ಅದಕ್ಕೋಸ್ಕರನೇ ಅಂತ ಹೋರಾಟ ಮಾಡ್ತೀನಿ ಅಂತಂದಿಲ್ಲ. ಇವತ್ತು ಸರ್ಕಾರದ ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಏನು ತೀರ್ಮಾನ ಕೊಡೋ ಜವಾಬ್ದಾರಿ ಕೊಡ್ತಾರೋ ಆ ಜವಾಬ್ದಾರಿ ಎಲ್ಲರೂ ಕೂಡ ನಾನು ನೆರವೇರಿಸೋಕ್ಕೆ ತಯಾರಾಗಿದ್ದೀನಿ. ಜನರ ಮಧ್ಯೆ ಈಗ ನಾನು 3 ವರ್ಷದಿಂದ ಶಾಸಕನಾಗಿದ್ದೀನಿ. ಇನ್ನೂ ಜನರ ಮಧ್ಯೆ ಇರಬೇಕು, ಇನ್ನೂ ಅವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು. ಇವತ್ತು ಮಾಡಿದಂಥ ಕಾರ್ಯಕ್ರಮಗಳನ್ನ ಹಲವಾರನ್ನ ನಾವು ರೂಪಿಸ್ಕೋಬೇಕಾಗಿದೆ. ಆದ್ದರಿಂದ ನಾನೇನು ಅತೃಪ್ತನಲ್ಲ, ನಾನೇನು ಅಸಮಾಧಾನವಾದನಲ್ಲ. ಕೊಟ್ಟಿರೋ ಜವಾಬ್ದಾರಿ ನಾನು ನಿರ್ವಹಿಸ್ತೀನಿ. ಆದರೆ ಅದಕ್ಕೋಸ್ಕರನೇ ಅಂತ ಹೋರಾಟ ಮಾಡ್ತೀನಿ ಅಂತಂದಿಲ್ಲ. ಇವತ್ತು ಸರ್ಕಾರದ ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಏನು ತೀರ್ಮಾನ ಕೊಡೋ ಜವಾಬ್ದಾರಿ ಕೊಡ್ತಾರೋ ಆ ಜವಾಬ್ದಾರಿ ಎಲ್ಲರೂ ಕೂಡ ನಾನು ನೆರವೇರಿಸೋಕ್ಕೆ ತಯಾರಾಗಿದ್ದೀನಿ. ಜನರ ಮಧ್ಯೆ 3 ವರ್ಷದಿಂದ ಶಾಸಕ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.